ಸಭಾಪತಿಯವರಲ್ಲಿ ಸಾವಿರ ಪ್ರಾರ್ಥನೆ. ಈ ಮೂರು ಹಿರಿಯರಾಗಿರ್ತಕ್ಕಂಥವರು ದೇವರ ಮತ್ತು ಭಕ್ತ ಅನ್ನೋ ವಿಷಯವನ್ನ ಇದರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದಾಗ ದೇವರ ಮತ್ತು ಭಕ್ತ ಅನ್ನೋ ಎರಡು ಶಬ್ದವನ್ನ ಚರ್ಚೆ ಮಾಡಿ ಅಂತ ಇಲ್ಲಿ ಹಿರಿಯರು ಹೇಳಿದಾಗ ಅದರ ಪ್ರಕಾರ ವಿಷಯವನ್ನು ಇಟ್ಟಿದ್ದಾರೆ. ಭಕ್ತರ ಪಾಲವನ್ನು ಹೇಳಿಕೊಂಡು ದೇವರ ಪಾಲವನ್ನು ನಮಗೆ ಬಿಟ್ಟ. ದೇವರ ಪಾಲವನ್ನು ಹಿಡಿಕೊಂಡು ಭಕ್ತರ ಪಾಲವನ್ನ ಭಕ್ತರ ಪಾಲವನ್ನು ಹಿಡಿಕೊಂಡ ದೇವರ ಪಾಲವನ್ನು ನಮಗೆ ಬಿಟ್ಟ. ಈಗ ಅದಕ್ಕಾಗಿ ಈಗ ದೇವರ ಬಗ್ಗೆ ಯಾವ ರೀತಿಯಾಗಿ ದೇವರ ಜಗತ್ತಿನೊಳಗ ದೊಡ್ಡವನ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಬದಲಾವಣೆ ಹೇಳಿದ್ರು ನೋಡ್ರಿ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುತ್ತುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಒಂದು ಅನ್ಯರನ್ನು ಭಜಿಸುವ ಪುಣ್ಯಗಳಿಗೆ ಏನೆಂದು ಕರೆಯಲಿ ರಾಮನಾಥ ಅಂತ. ಈಗ ಭಗವಂತ ನಮಗೆ ಬೈಲವನ್ನು ಕೊಟ್ಟಾನ, ಗಾಳಿಯನ್ನು ಕೊಟ್ಟಾನ, ಬೆಳಕವನ್ನು ಕೊಟ್ಟಾನ, ನೀರವನ್ನು ಕೊಟ್ಟಾನ, ಬೆಂಕಿಯನ್ನು ಕೊಟ್ಟಾನ. ಇದು ನಾವು ಮನುಷ್ಯರು ಮಾಡಿದ್ದಲ್ಲ, ಇದು ಭಕ್ತ ಮಾಡಿದ್ದಲ್ಲ ಅಲ್ಲ, ಇದು ಪರಮಾತ್ಮ ಮಾಡಿದ ವಸ್ತು ಅದ. ಇದು ದೇವರು ಮಾಡಿದ ಕಾರ್ಯ. ಇದು ಭಗವಂತ ಮಾಡಿದ ಎಲ್ಲ ವಸ್ತುಗಳು ಪಂಚಮಹಾಭೂತಗಳಲ್ಲಿ ಅವ. ಅದಕ್ಕಾಗಿ ನಾವು ದೇವರಿಗೆ ಮಗನ ಧೂಪವನ್ನು ಬೆಳಗುತ್ತೇವೆ, ಆಮ್ಯಾಲ ದೀಪವನ್ನು ಬೆಳಗುತ್ತೇವೆ, ಆಮ್ಯಾಲ ಕೊಟ್ಟಂಥ ಪದಾರ್ಥವನ್ನ ಅಡಿಗೆಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ, ಆಮ್ಯಾಲ ಮಂಗಲವನ್ನು ಮಾಡ್ತೀವಿ. ಇದು ಪೂಜೆ ಮಾಡುವ ಪದ್ಧತಿ ಒಳಗೆ ಬಂದಿರತಕ್ಕಂಥ ಮಾತು. ಧೂಪ ದೀಪ ನೈವೇದ್ಯ ಮಂಗಳಾರತಿ. ನೈವೇದ್ಯ ಅಂದ್ರೇನು? ಅದೇ ಬಾಣವನ್ನು ಹಿಡಿಯುವಂತ ಗ್ರಾಮ ಶಬ್ದದಲ್ಲಿ ಬಾಣವನ್ನು ಹಿಡಿದು ಅದು ಗ್ರಾಮ ಶಬ್ದದಲ್ಲಿ ಭಕ್ತ ಆಗುವುದನ್ನು ಪರಮಾತ್ಮಿಲ್ಲ. ಭಗವಂತನಿಂದ ಏನಾಗಿದೆ ಅಂದ್ರೆ ಅನೂರೇಣ ಕನಕಾಸ್ತ್ರಗಳಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇದ್ದಾನೆ ವೇದಶಾಸ್ತ್ರ ಉಪನಿಷತ್ತು ಪುರಾಣಗಳೆಲ್ಲ ಘಂಟಾಘೋಷವಾಗಿ ಹೇಳ್ತಾರೆ. ಇದು ಪ್ರಮಾಣ. ಆದ್ರೆ ಭಕ್ತರ ಕೆಲಸ ಏನದ? ಅಣುರೇಣ ಕರ್ಣಕಾಷ್ಟದಲ್ಲಿ ಭಕ್ತಿ ಇದ್ದಾನಂತ ಪ್ರಮಾಣ ಇಲ್ಲ. ಅಣುರೇಣ ಕರ್ಣಕಾಷ್ಟಗಳಲ್ಲಿ ಪರಮಾತ್ಮ ಇದ್ದಾನೆ ವಿನಃ ಭಕ್ತಿ ಇಲ್ಲ. ಭಕ್ತರ ಕೆಲಸ ಏನೂ ಇಲ್ಲ. ದೇವರಿಂದ ಭಕ್ತ ಬರ್ತಾನೆ, ಭಕ್ತರಿಂದ ದೇವರಲ್ಲ. ದೇವರಿಂದ ಭಕ್ತರಿದ್ದೀವಿ ನಾವೆಲ್ಲ. ಭಕ್ತ ಹುಟ್ಟ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ ಹುಟ್ಟಿಸಿದವನೇನು ಪರಮಾತ್ಮ ಏನು ಭಕ್ತ? ಹುಟ್ಟಿಸಿದವ ಪರಮಾತ್ಮ ಇದ್ದಾನ. ಆದ್ರೆ ಪರಮಾತ್ಮನ ಆಳಾಗಿ ನಾವು ಭಕ್ತರ ಕೆಲಸ ಮಾಡೋದ ಶರೀರ ದೂರಿಸಬೇಕಾಗಿದೆ. ಆದ್ರೆ ಪರಮಾತ್ಮನಷ್ಟು ದೊಡ್ಡವರ ಜಗತ್ತಿನೊಳಗೆ ಇರಲಿಲ್ಲ. ಜಗದಗಲ್ಲ ಮುಗಿದಾಗಲ್ಲ ಅಂತ ಹೇಳಿದವ. ಪರಮಾತ್ಮ ಹೆಂಗಿದ್ದಾನಂದ್ರ ಜಗದಾಗಿಲ್ಲ ಮುಗಿದಾಗಿಲ್ಲ. ಭಕ್ತರಿಗೆ ಆಗ್ತದ್ರಿ, ಯಾರಿಗೆ ಆಗ್ತದೆ? ಒಬ್ಬ ಪರಮಾತ್ಮಗೆ ಅಜ್ಜಿ ಹೊಲಿಸ್ಬೇಕಂತ ಬೇಡ್ಕೊಂಡ್ರಿ. ಪರಮಾತ್ಮಗೆ ಅಜ್ಜಿ ಹೊಲಿಸೋದು ಅಲ್ಲಿ ಪರಮಾತ್ಮ ಹೆಂಗ ಅಜ್ಜಿ ಹೊಲಿಸೋದಾಗ್ತದೆ? ಭಕ್ತನ ಪಾಲ ಹಿಡ್ಕೊಂಡು ಏನಾಗಂತ ಪರಮಾತ್ಮ ಜಗದಾಗೆಲ್ಲ ಮುಗಿಲಾಗಿಲ್ಲ. ಪರಮಾತ್ಮ ಇದ್ದಾನ. ಪರಮಾತ್ಮಗೆ ಹೇಳುವುದಕ್ಕ ಪರಮಾತ್ಮನ ಸಂರಕ್ಷಣೆ ಮಾಡೋ ತಾಕತ್ತು ನಮಗಿಲ್ಲ. ನೋಡಿ, ಅಂಡಜ ಅಂದ್ರೇನು? ಪ್ರತಿ ಒಳಗೆ 21 ಲಕ್ಷ ಮಂದಿ ಹುಡ್ಸ್ಯಾನ. 21 ಲಕ್ಷ ಜೀವರಾಶಿನ ಹುಡ್ಸ್ಯಾಕ. ಪಿಂಡಜ ಅಂದ್ರೆ ಭೋಗದಿಂದ ಕತ್ತಿ, ನಾಯಿ, ಹಂದಿ ಇವೆಲ್ಲ ಏನು ಭೋಗ ಪಟ್ಟ ಮನುಷ್ಯ ಸಹಿತ ಹುಡ್ತೀವಲ್ಲ, ಇವೆಲ್ಲರೂ ಪಿಂಡಜ 21 ಲಕ್ಷ. ಇದರೊಳಗೆ ಭಕ್ತ ಬರ್ತಾ. ಉದ್ವಿಜ 21 ಲಕ್ಷ,
ಗಿಡಗಂಟಿಗಳಲ್ಲಿ 21 ಲಕ್ಷ ಆಗಿ ಹೋಗಿ ಬಂದಿವಿ ನಾವು. ಹೋಗಿ ಬಂದಿವು. ಜಲ ಅಂದ್ರೆ ನೀರಿನೊಳಗೆ 21 ಲಕ್ಷ ಪ್ರಾಣಿಗಳನ್ನು ಭಗವಂತಿದ್ದ ಆದ್ರೆ ಭಕ್ತರ ಕೆಲಸ ಏನಿದೆ ಇಲ್ಲ. ಏನದ ವಿಷಯ? ಭಕ್ತ ಮತ್ತು ದೇವರ ಸುಮಕೂರು ಮಾಯಾನಿ ದೇವರ ಮಾಡಿದ ಕಾರ್ಯವನ್ನು ನೋಡಿ. ದೇವರ ಅನ್ನೋ ಶಬ್ದದ ಮೊದಲ ಅಕ್ಷರಿಸಿದಾಗ ಗೊತ್ತಾಗ್ತದೆ. ದೇಹ ಇಲ್ಲ ಪರಮಾತ್ಮಗ, ವರ್ಣ ಇಲ್ಲ ಪರಮಾತ್ಮಗ, ಇಲ್ಲ ರೂಪ ಇಲ್ಲ ಪರಮಾತ್ಮಗ. ಹೇಳಿಕ್ಕೆ ಹೋಗಿಲ್ಲ. ಅದಕ್ಕಾಗಿ ಯಾವುದೂ ಇಲ್ಲ ಯಾವ ಇದ್ದಲ್ಲ ಅವ ದೇವರ ಇದ್ದ. ಅದಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳ್ತಿದ್ರು, ಏನು ಪ್ರಕೃತಿಯವನ್ನ ಕಣ್ಣಿಗೆ ಕಾಸು ಇದೇ ದೇವರ ಅಂತಿದ್ರು. ಪರಿಸರ ಏನದಲ್ಲ ಭಗವಂತ ಹುಟ್ಟಿಸಿದ್ದ, ಇದು ಪರಮಾತ್ಮನ ಅಧೀನದ. ಪರಮಾತ್ಮ ಬಿಟ್ಟು ಏನೂ ಆಗಿಲ್ಲ. ಪರಮಾತ್ಮ ಅಂದ್ರೆ ಯಾವ ರೀತಿಯಾಗಿ ಪರಮಾತ್ಮ ಇದ್ದಾನಲ್ಲ ಎಲ್ಲದರಲ್ಲಿ ಪರಮಾತ್ಮನ ಕಡೆ ಅದ, ಪರಮಾತ್ಮನ ರೂಪದಲ್ಲಿದೆ. ಇದು ದೇವರು ಮಾಡಿದ ಕಾರ್ಯ. ಭಕ್ತಿ ಹೆಂಗಿದ್ದಾನ ನಿಮ್ಗೆ ಹೇಳುದು. ಭಕ್ತಿ ಹೆಂಗಿದ್ದಾನ? ದೇವರು ಗುಡಿ ಒಳಗೆ ಒಂದು ಗಂಟೆ ಕಟ್ಟಿದ್ರೆ ಅಲ್ಲ, ದೇವರ ಗುಡಿಗೆ 1,000 ರೂಪಾಯಿ ಪ್ರಾಶಸ್ತ್ಯ ರೂಪಾಯಿ ಕೊಟ್ಟು ಒಂದು ಗಂಟೆ ತಗೊಂಡು ಬಂದ್ರೆ ಅದ್ರ ಮ್ಯಾಲೆ ಹೆಸರು ಹಾಕಿ ಗಂಟೆ ಕಟ್ತೀವಿ ನಾವು. ಯಾರು ಭಕ್ತರು ನಾವು ಯಾರಿಗೆ ಗಂಟೆ ಕೊಟ್ಟು ನಮ್ಮ ಹೆಸರು ಹಾಕ್ತೀವಿ ನಾವು. ಮತ್ತೆ ನಮ್ಮದೇನನ್ನೋದು ದೇವರಿಗೆ ಪ್ರಶಾಸನ ಹುಟ್ಟ್ಯಾರ ಭೂಮಿ ಒಂದು ಮಾತು ಹೇಳುದು. ಅಲ್ಲ, ದೇವರಿಗೆ ಪ್ರಶಾಸನ ಹುಟ್ಟ್ಯಾರ ಜಗತ್ತಾಗಿ ಈಗಿನ ಭಕ್ತರು ಹೆಂಗಿದ್ದಾರೆ ಹೇಳುದು. ದೇವರಿಗೆ ಹೆಂಗೆ ಪ್ರಶಾಸನ ಭಕ್ತರು ನೋಡ್ರಿ. ಎಲ್ಲಾ ಊರಾಗ ಈ ಜವಾರಿ ಆಕಳ ಕಡಿಮೆ ಬಹಳ ಜಾಸ್ತಿ ಆಕಳ ಬಂದ. ಊರಾಗ ಒಂದು ಅಕಸ್ಮಾತವಾಗಿ ಒಂದು ರೈತ ಒಬ್ಬ ಜವಾರಿ ಆಕಳ ಜಾತಿ ಜವಾರಿ ಆಕಳ ಕಟ್ಟಿದ್ದ. ರೈತ ಜವಾರಿ ಆಕಳ ಕಟ್ಟಿದ್ದ. ಆಕಳ ಹೊಟ್ಟೆಯಲ್ಲಿ ಅಕ್ಷರ ಬಂಗಾರದ ಸುಳ್ಳು ಇಲ್ಲ. ಅದು ಹೇಳುವ ಅದಕ್ಕಾಗಿ ಅದಕ್ಕೆ ಮನುಷ್ಯರಿಗೆ ಜಡ್ಡು ಬರ್ತದ, ಪ್ರಾಣಿಗಳಿಗೆ ಬರ್ತದ. ಅದರಂತೆ ಆಕಳಿಗೆ ಜಡ್ಡು ಬರ್ತದೆ. ಆಕಳಿಗೆ ಜಡ್ಡು ಬರ್ತದೆ. ಕುಂದ ಕುಕ್ಕಡಿ ಅನೇಕ ಪರಿವ್ಯಾನ ಸಾಕಷ್ಟು ಜಡ್ಡುಗಳು ಬಂದವು. ಕಾಲಿವ್ಯಾನಿ ಅಂತ ದನಗಳಿಗೆ ಬರ್ತಾವ. ಆಕಳಿಗೆ ಜಡ್ಡು ಬಂತು. ಆಕಳಿಗೆ ಜಡ್ಡು ಬಂತು. ಬಂದಾಗ ಏನ್ ಮಾಡಿದ? ರೇವಣ ಸಿದ್ಧ ಮುಖ್ಯ ಗುಡಿಗೆ ಬಂದ. ಅತಯೋಗಿ ರೇವಣ ಸಿದ್ಧ ಗುಡಿಗೆ ಬಂದ. ಒಬ್ಬ ಪರವಾದ ಪುರುಷನ ದೇವರ ಗುಡಿಗೆ ಬಂದ. ಸ್ವತಃ ದೇವ ಸಮುದ್ರ ಸದ್ಯ ಜಾತ್ರೆ ಮಾಡ್ಕೊಂಡ್ರೆ ಯಾರೋ ಭಕ್ತ ಬಂದ. ನಮ್ಮ ನಿಮ್ಮಂಥವ್ರು ಸತ್ರ 3 ದಿನದಾಗ ನಮ್ಮದು ಹೆಸರಿರುವುದಿಲ್ಲ. 39ನೇ ಪುಣ್ಯಾರಾಧನೆ ಮಾಡ್ಯಾರ. ನನಗೆ ಕೊಡ್ಬೇಕೆಲ್ಲರಿಗಿಲ್ಲ ನೋಡ್ರಿ. 39 ವರ್ಷ ಆಯ್ತು ಅಭಿಯೋಗಿ ರೇವಣ ಸಿದ್ಧನ ಜಾತ್ರೆ ಮಾಡೋರು ಯಾರು ಅಂತಂದ್ರೆ ಹಂಗ ಅಂತ ಗ್ರಾಮದೊಳಗೆ ಭಕ್ತ ಬಂದ. ಅಂತ ಒಬ್ಬ ಭಕ್ತ ರೇವಣ ಸಿದ್ಧ ಮುಖ್ಯಾನ ಗುಡಿಗೆ ಬಂದ. ಆಕಳ ಮನೆಯಾಗ ಆಕಳಿಗೆ ಜಡ್ಡಾಗಿತ್ತು. ಏನು ಬೇಡ್ಕೊಂಡ ಅಂದ್ರೆ ಏನ್ರಿ? ರೇವಣ ಸಿದ್ಧ ಮುಖ್ಯಾನ ಸ್ವತಃ ದೇವರಂತ ಊರಿನ ಕಾಯಿ ಬೆಳೀತಾರೆ, ಜಾತ್ರೆ ಮಾಡ್ತಾರ. ನಿನ್ನ ನಂಬಿ ಬಂದಿಲ್ಲ. ನಮಗ ನೀ ಏನು ಮಾಡಿಸಿದ ನಮ್ಮ ಆಕಳಿಗೆ ಆರಾಮ ಮಾಡು. ನಿನಗೆ ನಾನು ಚರ್ಚಾನ ಸಂತಿಗೆ ಆಕಳ ಒಯ್ದ್ರೆ ಎಷ್ಟಕ್ಕೆ ಮಾಡ್ತಾರಲ್ಲ ಅದನ್ನ ಅಜ್ಜ ರೊಕ್ಕ ಕೊಡುತ್ತಂತೆ. ರೇವಣ ಸಿದ್ಧನ ಅಜ್ಜನ ದೇವರ ಗುಡಿ ಮುಂದೆ ಬೇಡಿಕೊಂಡು ಹೋಗಿ ನೋಡಿ. ರೇವಣ ಸಿದ್ಧ ಅಜ್ಜನ ಪ್ರಸಾದ ಒಯ್ದು ಆಕಳಿಗೆ ಹಚ್ಚಿದಾಗ ಆಕಳಿಗೆ ಕಾಲಾನುಸಾರವಾಗಿ ನೆಟ್ಟಗ ಗುಣ ಆಯ್ತು, ಚಲೋ ಆಯ್ತು. ಗುಣ. ಅವಾಗ ಮುಂದೆ ಒಂದು 2 ವಾರ ಬಿಟ್ಟು ಆಗ ಚಲೋ ತನ್ನ ನೋವ ನೀರು ಹಾಕಿ ಗೊತ್ತುಂಟೆ ಚರ್ಚಾನ ಸಂತಿಗೆ ತಗೊಂಡು ಹೋಗ್ತ ಬಾಜರ್ ಕಾಕ ತಗೊಂಡು ಹೊರಟ ಏನು ಮಾಡಿದ್ರು ಬೆಕ್ಕಿಗಂತಂದ್ರೆ ಆಕಳುಗಳು ಒಂದು ಬೆಕ್ಕ ತಗೊಂಡು ನೋಡ್ರಿ ಹೋಗುವಾಗ ಬೆಕ್ಕವಿಲ್ಲ. ಬೆಕ್ಕವಿಲ್ಲ ಆಕಳ ಮಕ್ಕಳು ಕಟ್ಟಿದ ಆಕಳ ಹೆಂಗೋಪಾಣಿ ಆಕಳ ಕಮ್ಮತ್ತ ಯಾರು ಕೇಳಕ್ ಬಂದ್ರೆ ಬೆಕ್ಕಿಗೆ 8,000, ಆಕಳಿಗೆ 8 ರೂಪಾಯಿ. ನೋಡ್ರಿ ಚರ್ಚೆ ಬಾಜರ್ ಬೆಕ್ಕಿಗೆ 8,000 8,000. ಆಕಳ
ಅವಾಗ ವ್ಯಾಪಾರಿಗೆ ಅಂತ ಒಂದು ಗಿರೆ ಕೋತು, ಎರಡು ಗಿರೆ ಕೋತು, ಮೂರು ಗಿರೆ ಕೋತು. ಸಂಜೆ 4 ಆಗಕ್ಕೆ ಆಕಳ ಜಾತ್ರೆ ಚಲೋ ಇತ್ತು ಕಿಲಾರ. ಬಂದ ಕೇಳಿದ ಏನ್ರೆ ಸರದಿ ಹೋದಾಗ ಅಕ್ಕ ಇತ್ತು ಕಾಂದ. ಅದೇ ವ್ಯವಹಾರ ಏನು ಸರಿಯಂಗಿಲ್ಲ ಬಿಡಂಗಿಲ್ಲ. ಆಕಳಿಗೆ 8 ರೂಪಾಯಿ, ಬೇಕಿಗೆ 8 ಸಾವಿರ ಗಚ್ಚಿ ಆತ ಹಂಗ ಏನೇ ಕೇಳ್ಕೊಟ್ಕೊಡು ಅಂತ ಆಕಳ ಜಾತ್ರೆ ಚಲೋ ಇತ್ತು. ಚಲೋ ಅದ ಬೆಕ್ಕ ತಗೊಂಡ್ರೆ ಆಕಳ ಕೂಡ ಹೌದು. ಬೆಕ್ಕಿನ ಹಬ್ಬ ಆಕಳ ಬೆಕ್ಕ ತಗೊಂಡ್ರೆ ಆಕಳ ಕೂಡ ಇಲ್ಲ ಹೊರಿಸ್ಕೊಳ್ಳ ಆಕಳ ಹೊರಸ್ಕೊಳ್ಳಲ್ಲ. ಇದು ಏನೇ ಕೇಳೋದಕ್ಕೆ ಕೇಳಿಸಿದ್ರೆ ಇಲ್ಲಪ್ಪ ನಿನ್ನ ಮಾತ್ರ ಹೂ ಹಾಕಿ 8 ಸಾವಿರ 8 ರೂಪಾಯಿ ಕೊಟ್ಟ ಆಕಳ ತಗೊಂಡ ಬೆಕ್ಕ ರೂಪಾಯಿ ತಗೊಂಡ ರೂಪಾಯಿ ಉಂಗುರ ಹಚ್ಚಿ ಅನಿಸ್ಕೊಂಡು ಕಿಸೆಲ್ಲ ಹಾಕೊಂಡ ಒಂದಕ್ಕೊಂದು ಹಚ್ಚಿ ನೋಡಿ. ಆಮ್ಯಾಲೆ ಬಂದ ಎಲ್ಲಿ ದೇವರ ಊರಿಗೆ ಬಂದ. ಇದು ಹೇಳೋಕೆ ದೇವರ ಊರಾಗ ಎಂತ ಮಂದಿ ಇರ್ಲಿಕ್ಕಿಲ್ಲ. ಬಂದ ಏನ್ ಮಾಡಿದ ಅಂದ್ರೆ ಬೆಟ್ಟಿಗೆಯಾಗಿ 8 ಸಾವಿರ ರೂಪಾಯಿ ಇಟ್ಟ. 8 ರೂಪಾಯಿ ಕಿಸೆದಾಗ ಹಾಕೊಂಡ ರೇವಣ ಸಂಜೆ ಅಕ್ಷರ ಮುಂದೆ ಬಂದ ನಿಂತ ಗುಡಿಗೆ ಬಂದ. ಅತಿಯೋಗಿ ರೇವಣ ಸಂಜ ನೀವು ದೇವರಂತ ನಂಬಿಲ್ಲ. ನಾ ಬೇಡ್ಕೊಂಡು ಹೋಗಿದ್ರು ಆಕಡೆ 8 ರೂಪಾಯಿಗೆ ಮಾರೆ ಬೆಕ್ಕ 8 ಸಾವಿರಕ್ಕೆ ಮಾರೆ ಇನ್ನು ಪಾಲಕ್ ಬರೋ 4 ರೂಪಾಯಿ ಅಂತ ನೋಡಿ. ಮನುಷ್ಯ ದೇವರ ಪ್ರಶಾಸನ ಕೊಟ್ಟಾನ. ಈಗ ನಮಗೆ ಕೊಟ್ಟವ್ರು ಮಾಡ್ತಿದ್ರು ಮತ್ತು ಭಕ್ತ ಹಂಗೆ ಆಗ್ತಾನೆ. ಇದು ಇವತ್ತಿನ ರೂಢಿ ಮಾತು. ಇವತ್ತಿನ ರೂಢಿ ಒಳಗೆ ಇಂಥ ಇದ್ದಾರೆ. ದೇವರ ಮಾತ್ರ ಹಂಗೆ ಯಾವುದೋ ಅನ್ಯಾಯ ಮಾಡಿದ್ರೆ ಈಗ ಹೇಳ್ತಿದ್ದ. ದೇವರೊಬ್ಬರು ಕುಂಟನ ಮಾಡ್ಯಾರ, ಒಬ್ಬರು ಕೋಟ್ಯಾಧಿಪತಿ ಮಾಡ್ಯಾರ, ಭಿಕ್ಷಕರು ಮಾಡ್ಯಾರ, ಒಬ್ರು ಕರಿ ಮಾಡ್ಯಾರ, ಒಬ್ರು ಕೆಂಪು ಮಾಡ್ಯಾರ, ಒಬ್ಬರು ಬಡಗಿ ಹಿಡ್ಕೊಂಡು ತಿರ್ಗಾಡ ಹೋದಾಗ ಮಾಡ್ಯಾರ. ಯಾಕೆ ಮಾಡ್ಯಾನ ಹಿಂಗಂದ್ರೆ ಅವರವರ ಕರ್ಮಾನುಸಾರವಾಗಿ ಅವ್ರನ್ನ ಇರ್ತಾನ. ಸಂಚಿತ ಆಗಂತೆ ಪ್ರಾರಬ್ಧ ಕರ್ಮಗಳ 3 ಮನುಷ್ಯ ಸಂಚಿತ, ಆಗಮ್ಯ, ಪ್ರಾರಬ್ಧ. ಸಂಚಿತ ಆಗಮ್ಯ ಕರ್ಮ ಬಿಟ್ಟು ಹೋಗ್ತಾವ. ಆದ್ರೆ ಪ್ರಾರಬ್ಧ ಕರ್ಮ ನಮ್ಮ ಹೋಗೇ ಹೋಗ್ತಾರೆ. ಎತ್ತಿನ ಜನ್ಮದ ಕರ್ಮಾನುಸಾರವಾಗಿ ಏನ್ ಮಾಡಿದ್ರ ಅದಕ್ಕೆ ಪ್ರಾರಬ್ಧ. ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಹೋಗುವುದಿಲ್ಲ. ಸಂಚಿತ ಆಗಮ್ಯ ಮಾತ್ರ ನಾವು ಸಾಧನೆ ಮಾಡಿದ್ರೆ ಬಿಟ್ಟು ಹೋಗ್ತೇವೆ. ಅಲ್ಲಿ ಜಗತ್ತಿನೊಳಗೆ ದೇವರು ಬಹಳ ಅಖಂಡ ಇದ್ದಾನೆ. ಉಳಿಕೆಲ್ಲರೂ ಖಂಡವಾಗ್ಯವ. ಬಹಳ ನದಿಗಳು ಭಾರತದಾಗ ಹರಿತಾವ. ಎಲ್ಲಾ ನದಿಗಳಿಗೆ ಸ್ತ್ರೀ ಹೆಸರಿಟ್ಟ. ಆದ್ರೆ ಭಗವಂತ ಮಾತ್ರ ಅಖಂಡಿದ್ದಾನಂತೇಳಿ ಎಲ್ಲಾ ನದಿಗಳ ಎಲ್ಲಿ ಹೋಗಿ ಕೂಡ್ತಾವ್ರೆ ಸಮುದ್ರದಲ್ಲಿ ಕೂಡ್ತಾವ. ಸಮುದ್ರ ನಾಥ ಅಂತ ಹೇಳ್ತಾರೆ. ಇದು ಪರಮಾತ್ಮದ ಖಂಡಿದ್ದೆಲ್ಲ ಖಂಡವಾಗಿದ್ದೆಲ್ಲ ನಿಮ್ಮ ಹೆಸರು. ಅದಕ್ಕಾಗಿ ಭಕ್ತ ಶ್ರೇಷ್ಠಿಲ್ಲ, ನಮ್ಮ ಪರಮಾತ್ಮನೇ ಶ್ರೇಷ್ಠ ಇದ್ದಾನೆ. ಪರಮಾತ್ಮ ಇದ್ದಲ್ಲೇ ಜಗತ್ತು ನಡೆದ. ಪ್ರಾಣಿ ಗಪ್ಪು ಮಾಡಿದ ಅಂದ್ರೆ ನಾವು ಸುಮ್ಮ ಹಾಳುದು. ಸದ್ಯದಲ್ಲಿ ಕೊಡ್ಬೇಕಾಗ್ತದೆ. ಗಾಳಿ ಬಂದಾಗ ನಾವು ಎಲ್ಲರೂ ನೀರಿಲ್ಲಿಕ್ಕಂದ್ರೆ ಒಂದಿನ ನಡಿಬಹುದು, ಊಟಲಿಕ್ಕಂದ್ರೆ ಒಂದಿನ ನಡಿಬಹುದು. ಆದ್ರೆ ಗಾಳಿ ಗಪ್ಪ ಆದ್ರೆ ನಾವು ಗಪ್ಪ, ನೀವು ಗಪ್ಪ, ಭಕ್ತರು ಗಪ್ಪ. ನೀನು ಇಲ್ಲ, ನಾನು ಇಲ್ಲ, ಏನೂ ಇಲ್ಲ. ಎಲ್ಲಾರು ಸುಳ್ಳು. ಎಲ್ಲಾರು ಬಿಟ್ಟು ಹೋಗಿ ಎಲ್ಲಿ ಸುಳ್ಳು? ಪರಮಾತ್ಮನ ಪಾದಗಳಿಗೆ ಹೆಚ್ಚಾಗುವುದು. ಅದಕ್ಕಾಗಿ ನಾವೆಲ್ಲರೂ ಎಲ್ಲಿ ಐಕ್ಯಾಗುವುದರ ಭಕ್ತರಂದ್ರೆ ಪರಮಾತ್ಮನ ಪಾದಗಳಿಗೆ ಐಕ್ಯಾಗುವುದ್ರೆ ಸಾಧನೆ ಮಾಡಿದ ಪರಮಾತ್ಮ ಹತ್ರ ಹೋಗುವುದಲ್ಲ. ಸಾಧನೆ ಮಾಡ್ಲಿಕ್ಕಂದ್ರೆ ಮತ್ತೆ 84 ಲಕ್ಷಕ್ಕೆ ಹೋಗುವುದಲ್ಲ. ಹೇಳ್ತಾನೆ ಸರ್ವಜ್ಞ ಕವಿ, ನುಡಿಯಲ್ಲಿ ಎಚ್ಚತ್ತು ನುಡಿಯಲ್ಲಿ ಎಚ್ಚತ್ತು, ನಡಿಯಲ್ಲಿ ತಪ್ಪಿದೆ. ಹಿಡಿದಿದ್ದ ಧರ್ಮ ಹೆಡೆಮರಳಿ ಕಚ್ಚಿತ್ತು. ಹೆಡೆನಾಗ ನೋಡ ಸರ್ವಜ್ಞ. ಈಗ ಮಾತನಾಡುವುದರಲ್ಲಿ ಸರಳವಾಗಿ ಮಾತಾಡಿ ನಡೆಯುವುದರಲ್ಲಿ ನಾವು ತಪ್ಪಿಗೆ ಹೋದ್ರೆ, ಮಾಡುವುದರಲ್ಲಿ ನಾವು ತಪ್ಪಿಗೆ ಹೋದ್ರೆ ಅದೇ ಧರ್ಮ ನಮ್ಮನ್ನು ಹಾಳಾಗಿ ಕಚ್ಚಲಾಗುವುದಿಲ್ಲ. ಬಿಡುವುದಿಲ್ಲ ಅಂತ ಧರ್ಮನೇ ಹಾಳಾಗಿ ನಡೆಯುತ್ತದಂತ
ಅಕ್ಷರ ಅಂತ. ಹೌದು. ಅದಕ್ಕಾಗಿ ವೇದ ಶಾಸ್ತ್ರ ಉಪನಿಷತ್ ಪುರಾಣಗಳ ಮಾನವನಿಗೆ ಒತ್ತಿ 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 ಹೇಳಾವಂದ್ರ ಇವಾಗ ಅವನ ಮಾಡ್ಕೊಳ್ಳೋ ಶಕ್ತಿ ಅದ ಉಳಿದ ಯಾವ ಪ್ರಾಣಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಮಾನವರಿಗೆ ಹೇಳ್ಯಾನ. ಅದಕ್ಕಾಗಿ ನಾವು ನೀವು ಕಾಲು ಇಡುವುದು ಮುಂದಿಗೆ ಅಕ್ಷರದೇ ಇಡುವುದ ಅಕ್ಷರದೇ ಹೇಳಿಕೆ ನಾವು ಬಿದ್ದು ಹೋಗ್ಬೋದ. ಯಾವ ರೀತಿ ಮುಂದಿನ ಸಂಧಿ ಭಕ್ತ ಯಾವ ರೀತಿ ದುಃಖಿಂದ ಯಾವ ರೀತಿ ಬಲಿಗಳಿಗಿಂತ ಪರಮಾತ್ಮಗಿಂತ ಅಗಾಧವನ್ನು ಯಾವುದು ತೋರಿಸ ಪರಮಾತ್ಮಗಿಂತ ಅಗಾಧವಾಗಿದ್ದು ಯಾವುದು ಮಾಡಿ ತೋರಿಸ ಅದನ್ನು ಹೇಳಿ ಅವರು ಕೆಲಸ ಮಾಡುತ್ತಾರೆ. ದೇವರು ಯಾವ ರೀತಿ ಅವರು ಉದ್ಧಾರ ಮಾಡಿದ ಅವರ ಕರ್ಮವನ್ನು ಹೆಜ್ಜೆ ಕಳೆದ ಮುಕ್ತಿ ಹೋಯ್ದ ಅನ್ನೋದು ಮತ್ತೆ ಮುಂದಿನ ಸಂಧಿ. ಅದಕ್ಕಾಗಿ ಮುಂದಿನ ಸಂಧಿ ಹೇಳುವುದಲ್ಲ, ಎಲ್ಲರೂ ಶಾಂತತೆಯನ್ನು ಕಾಪಾಡಿದ್ರೆ ಅಂತ ಹೇಳಿ ವಿಷಯ ಇದ್ದಕ್ಕೆ ಮಾತಾಡೋದಕ್ಕೆ ಸಾರ್ಥಕ ಆಗ್ತದೆ. ಖ್ಯಾತಿಯನ್ನ